ಸ್ಥಾವರವನ್ನು ನಿರ್ಮಾಣ ಮಾಡತಕ್ಕಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಸರ್ಕಾರದ ಕಡೆಯಿಂದ. ಅದನ್ನು ವಿರೋಧಿಸಿ ನಮ್ಮ ಮಲೆನಾಡನ್ನು ಅಥವಾ ಪಶ್ಚಿಮ ಘಟ್ಟವನ್ನು ಬೆಂಗಾಡು ಮಾಡಬೇಡಿ. ಶರಾವತಿ ಹಿನ್ನೀರಿನಿಂದ ಸುಮಾರು 2 ಲಕ್ಷ ಜನರಿಗಿಂತ ಹೆಚ್ಚು ಜನ ಕುಡಿಯೋ ನೀರಿಗೆ ಉಪಯೋಗಿಸ್ತಾ ಇದ್ದಾರೆ. ಆ ಜನಗಳ ಜೀವಕ್ಕೆ ತೊಂದರೆ ಕೊಡಬೇಡ್ರಿ ಅನ್ನೋ ಕಾರಣಕ್ಕೆ ಆ ಪರಮಾಣು ವಿದ್ಯುತ್ ಸ್ಥಾವರ ಬೇಡ ಅಂತಂದು ನಾವು ಎಲ್ಲ ಜನಗಳಿಗೂ ಸಹ ತಿಳಿಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ಹಿಂದೂ ಧರ್ಮಗೌಡರ ನೇತೃತ್ವ ಮತ್ತು ರೈತ ಸಂಘಟನೆಗಳ ನೇತೃತ್ವದಲ್ಲಿ ದಿನಾಂಕ 20ರಂದು ಹೋರಾಟವನ್ನು ಪಾದಯಾತ್ರೆಯನ್ನು ಕೋಳೂರಿನಿಂದ ಬೇಸೂರಿನಿಂದ ಸಾಗರದ AC ಅವರ ಕಚೇರಿವರೆಗೆ ಮಾಡೋರಿದ್ದೀವಿ. ಆ ಒಂದು ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕು ಅಂತೇಳಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ನಾವುಗಳು ಓಡಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಸಹ ಸಹಕಾರ ಕೊಡಬೇಕು. ನಮ್ಮ ಹೋರಾಟಕ್ಕೆ ನೀವೆಲ್ಲರೂ ಬೆನ್ನೆಲುಬಾಗಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಕುಂಬ್ರಿಯ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರನ್ನು ಈಗಾಗಲೇ ತಮ್ಮ ಗಮನಕ್ಕೆ ಬಂದಿರ್ಬೋದು. ವಿಶೇಷವಾಗಿ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬೇಸೂರಿನಲ್ಲಿ ಅಣು ವಿದ್ಯುತ್ ಸ್ಥಾವರ ಮಾಡಲಿಕ್ಕೆ ಸರ್ವೆ ನಡೀತಾ ಇದೆ ಅಂತಕ್ಕಂಥ ಸುದ್ದಿ ಈಗಾಗಲೇ ಚಾಲ್ತಿಯಲ್ಲಿದೆ. ಈ ಬಗ್ಗೆ ಸರ್ಕಾರದವರು ಈಗಾಗಲೇ ಪ್ರಾಥಮಿಕ ಏನು ಅದಕ್ಕೆ ಬೇಕು ಅರ್ಹತೆಗಳನ್ನು ಅದನ್ನೆಲ್ಲ ಕೂಡ ಪೂರೈಸಿದ್ದಾರೆ ಹೇಳ್ತಕ್ಕಂಥ ಸುದ್ದಿನೂ ಕೂಡ ಇದೆ. ಈ ಅಣು ವಿದ್ಯುತ್ ಸ್ಥಾವರ ಅಂದ ತಕ್ಷಣ ನಮಗೆ ನೆನಪಾಗುವುದು ಚರ್ನೋಬೈಲ್. ಅಲ್ಲಿ ಅನಾಹುತದಿಂದ ಆ ಒಂದು ಪ್ರದೇಶಕ್ಕೆ ಎಷ್ಟು ಎಫೆಕ್ಟ್ ಆಯಿತು, ಜನರ ಆರೋಗ್ಯದ ಮೇಲೆ ಯಾವ ರೀತಿ ಗಂಭೀರ ಪರಿಣಾಮ ಬೀರ್ತು ಹೇಳೋ ಮುನ್ನೆಚ್ಚರಿಕೆ ನಮಗೆ ಬೇಕು. ಇದು ಥರ ಸ್ಲೋ ಪಾಯ್ಸನ್ ಇದ್ದಾಗೆ ವಿಕಿರಣಗಳು ಎಷ್ಟೊತ್ತಿಗೆ ಆ ವಿದ್ಯುತ್ ಸ್ಥಾವರದಿಂದ ಲೀಕ್ ಆಗ್ತವೆ ಹೇಳ್ತಕ್ಕಂಥದ್ದು ಭಾರಿ ಕಷ್ಟ. ಮತ್ತು ಇದು ಕ್ಯಾನ್ಸರ್ ಕಾರಕ, ಕಾರ್ಸಿನೋಜೆನಿಕ್ ಅಂತೇಳಿ ಇದನ್ನು ವೈಜ್ಞಾನಿಕವಾಗಿ ಕರೀತಾರೆ. ನಿಧಾನವಾಗಿ ಕ್ಯಾನ್ಸರ್ ಡೆವಲಪ್ ಆಗೋದಕ್ಕೆ ಇದು ಕಾರಣ ಆಗುತ್ತೆ. ಶರಾವತಿ ನೀರಿನಿಂದ ಏನು ನೀರನ್ನು ತೊಗೊಂಡವರು ಆ ವಿದ್ಯುತ್ ಸ್ಥಾವರವನ್ನು ಕೂಲ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ, ವಾಪಸ್ ಅದೇ ನೀರು ಮತ್ತು ಶರಾವತಿ ನದಿ ಬಿಟ್ಟರೆ ನೀರಿನಲ್ಲಿರ್ತಕ್ಕಂಥ ಜಲಚರಗಳು, ಆಮೇಲೆ ಈ ಪಟ್ಟಣದ ಕುಡಿಯೋ ನೀರಿಗೇನು ಶರಾವತಿ ನೀರು ಬರ್ತಾ ಇದೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಜನಸಾಮಾನ್ಯರ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಹಾಗಾಗಿ ಈಗಾಗಲೇ ನಾವು ಎಚ್ಚೆತ್ತುಕೊಳ್ಳದೆ ಇದ್ದರೆ ಅದು ಕೇವಲ ಬೇಸೂರಿಗೆ ಇರ್ತಕ್ಕಂಥ ಸಮಸ್ಯೆ ಅಲ್ಲ, ಬೇಸೂರಿನ ಸುತ್ತಮುತ್ತ ಇರ್ತಕ್ಕಂಥ ಸುಮಾರು 80 ಕಿಲೋಮೀಟರ್ ದೂರದವರೆಗೆ ಈ ವಿಕಿರಣಗಳು ಹರಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಈಗ ಸುಮ್ಮನೆ ಕೂತರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇನೋ ಒಂದು ವಿಷಕಾರಿ ಅಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತೀವಿ. ಹಾಗಾಗಿ ಖಂಡಿತ ಈ ಮಲೆನಾಡು ಪ್ರದೇಶಕ್ಕೆ ಪಶ್ಚಿಮ ಘಟ್ಟದಲ್ಲಿ ಈಗಾಗಲೇ ನಾವು ಈ ವನ್ಯಜೀವಿ ಏನು ಮಾಡಿದ್ದಾರೆ ಅದಕ್ಕೆಲ್ಲ ಅದನ್ನು ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಇದು ಒಂದು ಕೂಡ ನಮ್ಮ ಸಂಕಷ್ಟಕ್ಕೆ ಮೂಲ ಆಗ್ತಾ ಇದೆ. ಹಾಗಾಗಿ 20ನೇ ತಾರೀಕು ಏನು ಪಾದಯಾತ್ರೆಯನ್ನು ಬೇಸೂರಿಂದ ಸಾಗರಕ್ಕೆ ಮಾಡ್ತಾ ಇದ್ದಾರೆ, ಇದನ್ನು ಪಕ್ಷಾತೀತವಾಗಿ ಜನಸಾಮಾನ್ಯರು, ರೈತ ಬಾಂಧವರು ಎಚ್ಚೆತ್ತುಕೊಂಡು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕು. ನಾವೆಲ್ಲ ಭಾಗವಹಿಸೋಣ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಮುಖ್ಯವಾಗಿ ನಮಗೆಲ್ಲರಿಗೂ ಕೂಡ ಸೇತುವೆ ಆಯಿತು ಅನ್ನೋಂಥ ಒಂದು ಭಾಳ ಖುಷಿಯಲ್ಲಿದ್ವಿ. ಆದರೆ ಅದ್ರ ಜೊತೆಗೆ ಇವತ್ತು ನಮಗೆ ಅಷ್ಟೇ ಬರಸಿಡಿಲು ಪಡೆದಂತಾಗಿದೆ. ಕಾರಣ ಏನಂದರೆ ಬಹುಶಃ ದೇಶದ ಬೇರೆ ಬೇರೆ ಭಾಗದಲ್ಲಿ, ರಾಯಚೂರು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಈ ಥರದ ಅಣುಸ್ಥಾವರದ ಬಗ್ಗೆ ನಾವು ಕೇಳಿದ್ವಿ, ಬಳ್ಳಾರಿನೋ ಬೇರೆ ಬೇರೆ. ಆದರೆ ನಮ್ಮ ಬುಡಕ್ಕೆ ಇವತ್ತು ಬೆಂಕಿ ಬಿದ್ದಿದೆ ಅನ್ನೋದು ನಮಗೆ ಬಹಳ ದುಃಖ ಆಗ್ತಿದೆ. ಜೊತೆಗೆ ಇನ್ನೊಂದು, ಬೇಸೂರಲ್ಲಿ ಅಣುಸ್ಥಾವರ ಆಗುತ್ತೆ. ಆ ಬೇಸೂರಿನಲ್ಲಿ ಅಣುಸ್ಥಾವರ ಆದರೆ ಕೇವಲ ಬೇಸೂರಿಗೆ ಮಾತ್ರ ತೊಂದರೆ ಆಗೋದಿಲ್ಲ. ಅದರ ರೇಡಿಯಸ್ ಸುಮಾರು 50-60 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇರುವಂಥ ಎಲ್ಲ ಪ್ರದೇಶಗಳು ಕೂಡ ಅದರ ವ್ಯಾಪ್ತಿಗೆ ಒಳಪಡುತ್ತೆ. ವಿಶೇಷವಾಗಿ ನಾವು ಕೂಡ ಅದಕ್ಕೆ ಬಲಿಪಶುಗಳಾಗ್ತೀವಿ. ಏರ್ ಡಿಸ್ಟೆನ್ಸಲ್ಲಿ ನಮಗೇನು ಬಹಳ ದೂರ ಇಲ್ಲ, ಒಂದು 10 ಕಿಲೋಮೀಟ್ರ್ ಕೂಡ ಆಗಲ್ಲ ಅನಿಸುತ್ತೆ ನನ್ನ ಭಾವನೆ. ಹಾಗಾಗಿ ಅದು ಮುಂದೆ ಈ ಅಣು ವಿಕಿರಣದಿಂದಾಗಿ ಏನಾಗುತ್ತೆ ಅಂದರೆ ಮಕ್ಕಳು ಅಂಗವಿಕಲರಾಗಿ ಹೋಗ್ತಾರೆ, ಕ್ಯಾನ್ಸರ್ ಪೀಡಿತರಾಗ್ತಾರೆ, ಕುಡಿಯೋ ನೀರು ಮಲಿನಗೊಳ್ಳುತ್ತೆ. ಹೀಗಾಗಿ ಜೀವ ಜಲಕ್ಕೆ ಬಹಳ ದೊಡ್ಡ ಕಂಟಕ ಆಗುತ್ತೆ. ಶರಾವತಿ ವಿದ್ಯುತ್ ಆಗಾರ ಆಲ್ರೆಡಿ ಇದೆ ಇಲ್ಲಿ, ಜೊತೆಗೆ ಸುಮಾರು 2200 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಕೂಡ ಆಗ್ತಾ ಇದೆ. ಇಡೀ ರಾಜ್ಯಕ್ಕೆ 40% ವಿದ್ಯುತ್ತನ್ನು ನಮ್ಮ ಭಾಗದಿಂದ ಕೊಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಇಂತಹ ದುರಂತದ ಅಣುಸ್ಥಾವರದ ಅವಶ್ಯಕತೆ ನಮಗಿಲ್ಲ. ಹಾಗಾಗಿ ನಿಜವಾಗೂ ಮಧ್ಯಾಹ್ನ ಅಲ್ಲಿ ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ರು, ಹಿಂದೂ ಧರ್ಮಗೌಡರು ನಿದ್ದೆ ಮಾಡ್ತಾ ಇಲ್ಲ, ಸತ್ಯ ಅದು ಕೂಡ. ಅವರ ನೇತೃತ್ವದ ಒಬ್ಬ ಒಳ್ಳೆ ಸಜ್ಜನ ವ್ಯಕ್ತಿಯ ನೇತೃತ್ವದಲ್ಲಿ ಒಂದು ಈ ಅಣುಸ್ಥಾವರದ ಹೋರಾಟದ ಒಂದು ಪ್ರಾರಂಭ ಆಗಿದೆ. ನಾವು ಕೂಡ ಮೊನ್ನೆ ಸಾಗರ ಹೋರಾಟದಲ್ಲೂ ಕೂಡ ಆದಷ್ಟು ಜನ ಈ ಭಾಗದಿಂದ ಭಾಗವಹಿಸಿದ್ದೀವಿ. ಆದರೆ ಅತ್ಯಂತ ಜರೂರಾಗಿ ಆಗಿದ್ದರಿಂದಾಗಿ ಹೆಚ್ಚು
ಮತ್ತಷ್ಟು ಅದು ಹೋರಾಟ ತೀವ್ರಗೊಳ್ಳಿಕ್ಕಾಗಿಲ್ಲ. ನಿರಂತರವಾಗಿ ಇವತ್ತು ಮಕ್ಕಳ ಹೋರಾಟ ನಡೀತಾ ಇತ್ತು. ಜೊತೆಗೆ ನಾಡ್ದು 20ರಿಂದ ಮತ್ತೆ ನಿರಂತರವಾಗಿ ಸುಮಾರು 28ನೇ ತಾರೀಕುವರೆಗೂ ಈ ಒಂದು 27ರವರೆಗೆ ಹೋರಾಟ ನಡೀತಿದೆ. ಈಗಾಗಲೇ ನಮ್ಮ ಶಾಸಕರು ಕೂಡ ಮುಖ್ಯಮಂತ್ರಿಗಳನ್ನು ಕಂಡಿದ್ದಾರೆ. ಬೇರೆ ಬೇರೆ ದೊಡ್ಡ ಕೈಗಾರಿಕೆ ಸಚಿವರನ್ನು ಕೂಡ ಭೇಟಿ ಮಾಡಿ ಈ ಯೋಜನೆ ನಮ್ಮೂರಿಗೆ ಬೇಡ, ನಮ್ಮ ಬೇಸೂರಿಗೆ ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಂತ್ರಿ MP ಅವರು ಕೂಡ ಇದನ್ನು ಬೇಡ ಅಂತೇಳಿ ಹೇಳಿದ್ದಾರೆ. ಆದರೆ ಜನರ ಹೋರಾಟ ಅತ್ಯಂತ ಜೋರಾದಾಗ ಮಾತ್ರ ಸರ್ಕಾರದಿಂದ ಆದೇಶಗಳು ಹೊರಬೀಳಲಿಕ್ಕೆ ಸಾಧ್ಯ. ಜೊತೆಗೆ ಇವತ್ತು ಇದರಲ್ಲಿ ಈ ಹೋರಾಟದಲ್ಲಿ ಪಕ್ಷದ ವ್ಯವಸ್ಥೆ ಇಲ್ಲ. ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಬದುಕಿದ್ರೆ ಮಾತ್ರ ಮುಂದೆ ನಾವು ಪಕ್ಷದ ಕಾರ್ಯಕರ್ತರಾಗಿ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿಯೂ ಕೂಡ ಅವ್ರ ಜೊತೆಗೆ, ಆ ಹೋರಾಟಗಾರರ ಜೊತೆಗೆ ನಾವೆಲ್ಲರೂ ಕೂಡ ಇರೋಣ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾವು 20ನೇ ತಾರೀಕು ಏಸೂರು ಕೊಟ್ಟರು ಬೇಸೂರು ಕೊಡೋದಿಲ್ಲ ಅನ್ನೋಂಥ ಒಂದು ಸ್ಲೋಗನ್ನಲ್ಲಿ ನಾವು ಈ ಒಂದು ಹೋರಾಟವನ್ನು ಶುರು ಮಾಡ್ತಾ ಇದ್ದೇವೆ. ಇದು 20ಕ್ಕೆ ಹೋರಾಟ ಶುರುವಾದರೆ 20